INDIA ಮೈತ್ರಿಕೂಟದ ಮಹತ್ವದ ಸಭೆಯೊಂದು ಇವತ್ತು ದಿಲ್ಲಿಲಾಯಿತು. ಮಮತಾ ಬ್ಯಾನರ್ಜಿ ಬಂದಿದ್ದರು ಆ ಸಭೆಗೆ. ಲಾಸ್ಟ್ ಮೀಟಿಂಗಿಗೆ ಬಂದಿರಲಿಲ್ಲ ಅವರು. ಒಂದು ದಿನ ಮೊದಲೇ ಬಂದಿದ್ದರು, ಜೊತೆಗೇ ಕೂತ್ಕೊಂಡಿದ್ದರು. ಮಮತಾ ಬ್ಯಾನರ್ಜಿಗೆ INDIA ಮೈತ್ರಿಕೂಟ ಅನ್ನೋದು ಇದೇನಿದು ಅನ್ನೋರಂಗೆ ಆಗ್ಬಿಟ್ಟಿತ್ತು. ಅವ್ರಿಗೇನು ಈ ಮೈತ್ರಿಕೂಟದಲ್ಲಿ ಅತ್ಯಂತ ಸ್ಟ್ರಾಂಗ್ ಲೀಡರ್ ನಾನು, ನಮ್ಮ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲಿ ದೇಶದಾದ್ಯಂತ INDIA ಮೈತ್ರಿಕೂಟ ನಡಿಬೇಕು ಅಂತಿತ್ತು. ಒಂದು ಕಡೆ ಪಕ್ಷದ ಸೋಲು, ಇನ್ನೊಂದು ಕಡೆ ಗೆದ್ದವರು ಮುಕ್ಕಾಲು ಭಾಗ ಬಿಟ್ಟು ಹೋದರು. ಬಂದು INDIA ಮೈತ್ರಿಕೂಟದ ಸಭೆ ಕೂತ್ಕೊಂಡಿದ್ರು. ಮತ್ತು DMK ಬರಲಿಲ್ಲ. DMKದವ್ರದ್ದು ಮೊದಲೇ ಕ್ಲಿಯರ್ ಆಗಿಬಿಟ್ಟಿದೆಯಲ್ಲ, ನಾವು ಇವ್ರ ಜೊತೆಗೆ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿನೂ ಬರಲಿಲ್ಲ ಇವತ್ತು. ಆಮ್ ಆದ್ಮಿ ಪಾರ್ಟಿಯ ಪ್ರತಿನಿಧಿಗಳು ಬರಲಿಲ್ಲ. ಉದ್ಧವ್ ಠಾಕ್ರೆ ಅವರೆಲ್ಲ ಆನ್ಲೈನ್ನಲ್ಲಿ ಜಾಯ್ನ್ ಆಗಿದ್ದರಂತೆ. ಉಳಿದ ಹಿರಿಯ ನಾಯಕರುಗಳನ್ನು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಮತ್ತೆ ಸ್ಟ್ರಾಂಗ್ ಆಗಿ ಬಂತು ನೋಡಿ ಕೇರಳದ ಗೆಲುವಿನ ನಂತರ. ತಮಿಳುನಾಡಿನಲ್ಲಿ TVK ಜೊತೆಗೆ ಸೇರಿಕೊಂಡು ಮೊಟ್ಟ ಮೊದಲ ಸಲ 57 ವರ್ಷ ಆದಮೇಲೆ ಒಂದು ಮಿನಿಸ್ಟರ್ಗಳನ್ನು ಹೊಂದುವ ಮೂಲಕ ಕಾಂಗ್ರೆಸ್ ಮತ್ತೆ ಲೀಡಿಂಗ್ ಪೊಸಿಷನ್ನಿಗೆ ಬಂತು ಈ ಮೈತ್ರಿಕೂಟದಲ್ಲಿ. ಒಂದು 4-5 ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. SIR ಮತ್ತು ಮತದಾರರ ಪಟ್ಟಿಯಲ್ಲಿ ಹಸ್ತಕ್ಷೇಪ ಖಂಡಿಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಪತ್ರ. ನೀಟ್ ಅಕ್ರಮದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಹಕ್ಕೊತ್ತಾಯ. ಹಣದುಬ್ಬರ, ನಿರುದ್ಯೋಗ, ಆರ್ಥಿಕ ಬಿಕ್ಕಟ್ಟು ಈ ಎಲ್ಲ ವಿಷಯಗಳನ್ನಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಬೇಕು. ಪ್ರತಿ 2 ತಿಂಗಳಿಗೊಮ್ಮೆ INDIA ಮೈತ್ರಿಕೂಟದ ಸಭೆ ಆಗಸ್ಟ್ 8ನೇ ತಾರೀಕು ಹೈದರಾಬಾದ್ನಲ್ಲಿ ಮುಂದಿನ ಸಭೆ ನಡೆಸಬೇಕು. ಸಂಸತ್ತಿನ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿದಿನ ಬೆಳಗ್ಗೆ ವಿರೋಧ ಪಕ್ಷಗಳೆಲ್ಲವುಗಳ ಮೀಟಿಂಗ್ ಆಗಬೇಕು ಅನ್ನುವ ನಿರ್ಣಯಗಳನ್ನು ಇವತ್ತಿನ ಸಭೆಯಲ್ಲಿ ಅಂಗೀಕರಿಸಿದರು. ಕ್ವಿಕ್ಕಾಗಿ ಬಂದವರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಅಫ್ಕೋರ್ಸ್ ಅವರ ನೇತೃತ್ವದಲ್ಲೇ ಇರುವ ಮೈತ್ರಿ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿದ್ದರು. ತೃಣಮೂಲ ಕಾಂಗ್ರೆಸ್ನಿಂದ ಮಮತಾ ಬ್ಯಾನರ್ಜಿ ಬಂದಿದ್ದರು, ಅಭಿಷೇಕ್ ಬ್ಯಾನರ್ಜಿ ಬಂದಿದ್ದರು. ಸಂಸದರವರು ಅಭಿಷೇಕ್ ಬ್ಯಾನರ್ಜಿ ಕಳೆದ ಸಲ ಡೈಮಂಡ್ ಹಾರ್ಬರ್ನಿಂದ 7 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. 7 ಲಕ್ಷ. RJDಯಿಂದ ತೇಜಸ್ವಿ ಯಾದವ್, ಸಮಾಜವಾದಿ ಪಾರ್ಟಿಯಿಂದ ಅಖಿಲೇಶ್ ಯಾದವ್, NCP ಶರದ್ ಪವಾರ್ ಬಣದಿಂದ ಸುಪ್ರಿಯಾ ಸುಳೆ, ನ್ಯಾಷನಲ್ ಕಾನ್ಫರೆನ್ಸ್ನಿಂದ ಒಮರ್ ಅಬ್ದುಲ್ಲಾ, PDPಯಿಂದ ಮೆಹಬೂಬಾ ಮುಫ್ತಿ, CPIMLನಿಂದ ದೀಪಂಕರ್ ಭಟ್ಟಾಚಾರ್ಯ, VCKಯಿಂದ ಥೋಲ್ ತಿರುಮಾವಳನ್, MDMKಯಿಂದ ವೈಕೋ, CPMನಿಂದ ಜಾನ್ ಬ್ರಿಟ್ಟಾಸ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣ, ಉದ್ಧವ್ ಠಾಕ್ರೆ ಆನ್ಲೈನ್ನಲ್ಲಿ ಜಾಯ್ನ್ ಆದರು. JMMನಿಂದ ಹೇಮಂತ್ ಸೊರೇನ್ ಕೂಡ ಆನ್ಲೈನ್ನಲ್ಲಿ ಜಾಯ್ನ್ ಆದರು. DMKದವರು INDIA ಮೈತ್ರಿಕೂಟದಿಂದ ಹೊರಗೆ ಬಂದಾಗಿದೆ. ಆಮ್ ಆದ್ಮಿ ಪಕ್ಷದವರು ಯಾಕೆ ಬರಲಿಲ್ಲ ಅಂತ ಇನ್ನೂ ತನಕ ಗೊತ್ತಿಲ್ಲ. TVK, ತಮಿಳುನಾಡಿನ ಕಾಂಗ್ರೆಸ್ಸಿನ ಹೊಸ ಮೈತ್ರಿ TVK, ಆ TVKಗೆ ಸದ್ಯಕ್ಕೆ ಸಂಸದರು ಯಾರೂ ಇಲ್ಲ. ಆದ್ದರಿಂದಾಗಿ ಅವರಿಗೆ ಆಹ್ವಾನ ಈ ಸಭೆಗೆ ಇರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳಿದೆ, ಅದೇ ಸೇಮ್ ನಿರ್ಣಯಗಳನ್ನೇನು ಅಂಗೀಕರಿಸಿದ್ದಾರೆ ಅದೇ. DMK ಮತ್ತೊಮ್ಮೆ ಸ್ಪಷ್ಟಪಡಿಸ್ತು, ನಾವು ಕಾಂಗ್ರೆಸ್ ನಮ್ಮೊಂದಿಗೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ಕಾಂಗ್ರೆಸ್ ಈಗ TVK ಜೊತೆಗಿದ್ದಾರೆ, ಭವಿಷ್ಯದಲ್ಲಿ ಅವರ ಜೊತೆಗಿರ್ತಾರೆ. TVK ಮೈತ್ರಿಕೂಟದಲ್ಲೇ ಕಾಂಗ್ರೆಸ್ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು, ಸಂಸತ್ ಚುನಾವಣೆಗಳಲ್ಲೂ ಸ್ಪರ್ಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಇದೀಗ ನಮ್ಮ DMK ಮೈತ್ರಿಕೂಟದಲ್ಲಿ ಇಲ್ಲ. ಹಂಗಿದ್ದ ಮೇಲೆ ನಾವ್ಯಾಕೆ ಅವ್ರ ಜೊತೆಗಿರಬೇಕು ಅಂತ DMK ಪ್ರಶ್ನೆ ಕೇಳಿದೆ. ಒಂದು ಕಡೆ ಈ ಸಭೆ ನಡೀತಾ ಇದ್ದರೆ, ಇನ್ನೊಂದು ಕಡೆ INDIA ಮೈತ್ರಿಕೂಟದ ಮಿತ್ರ ಪಕ್ಷಗಳ ನಾಯಕರುಗಳು ಏನೇನು ಮಾತಾಡಿದ್ರು ಅನ್ನೋ ಪೋಸ್ಟರ್ಗಳನ್ನು ಯಾರೋ BJPಯವರು ಮಾಡಿರ್ತಾರೆ. ಇದನ್ನು ಏನೇನಿತ್ತು ಆ ಪೋಸ್ಟರ್ನಲ್ಲಿ? 20 ವರ್ಷ ನಮ್ಮ ಬೆನ್ನಿನ ಮೇಲೆ ಸವಾರಿ ಮಾಡಿದ್ರು, ಇವತ್ತು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ದು TVK ಜೊತೆಗೆ ಹೋಗಿ ಗೌರ್ಮೆಂಟ್ ಮಾಡಿದಾಗ. ಶರದ್ ಪವಾರ್, NCP ಮುಖ್ಯಸ್ಥ ಶರದ್ ಪವಾರ್ ಹೇಳಿದ್ದು ಪೋಸ್ಟರ್ ಇತ್ತು, ರಾಹುಲ್ ಗಾಂಧಿಗೆ ನಾಯಕತ್ವದ ಕೊರತೆ ಇದೆ ಅಂತ. ಮಮತಾ ಬ್ಯಾನರ್ಜಿ ಹೇಳಿದರು, ಮೀಟಿಂಗಿಗೆ ಬಂದಂಥ ಮಮತಾ ಬ್ಯಾನರ್ಜಿ, INDIA ಮೈತ್ರಿಯಲ್ಲಿ ಕಾಂಗ್ರೆಸ್ ಬದಲು ನಾನು ಮುನ್ನಡೆಸೋದಕ್ಕೆ ತಯಾರದನ್ನು ಅಂತ ಹೇಳಿದರು. ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ಸನ್ನು ದುರ್ಬಲಗೊಳಿಸ್ತಿದ್ದೀವಿ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ಸನ್ನು ಹೇಗೆ ದುರ್ಬಲಗೊಳಿಸಬಹುದು? ರಾಹುಲ್ ಗಾಂಧಿ ಇದನ್ನು ಸ್ವತಃ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಅಂದರೆ BJPಯವರು ನಾವು ಕಾಂಗ್ರೆಸ್ಸನ್ನು ವೀಕ್ ಮಾಡ್ತೀವಿ ಅಂತಾರೆ, ರಾಹುಲ್ ಗಾಂಧಿನೇ ಮಾಡ್ತಿದ್ದಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು. ಅದರದ್ದು ಒಂದು ದೊಡ್ಡ ಪೋಸ್ಟರ್ ಇತ್ತಲ್ಲಿ. ಪಿಣರಾಯಿ ವಿಜಯನ್, ಕೇರಳದ ಮಾಜಿ ಮುಖ್ಯಮಂತ್ರಿ,
ರಾಹುಲ್ ಗಾಂಧಿ ಒಬ್ಬ ರಾಷ್ಟ್ರಮಟ್ಟದ ನಾಯಕರಾಗಿದ್ದರು, ಸಾಮಾನ್ಯ ಕಾರ್ಯಕರ್ತನಿಗಿರುವ ತಿಳುವಳಿಕೆಯೂ ಇಲ್ಲ ಅಂತ ಹೇಳಿದರು. MK ಸ್ಟಾಲಿನ್ ಇವರ ಮಾಜಿ ಮಿತ್ರ ಪಕ್ಷ ಕಾಂಗ್ರೆಸ್ಸಿಗರು ತಾವು ಪ್ರಯಾಣಿಸುತ್ತಾ ಇರುವಂಥ ದೋಣಿಯಲ್ಲೇ ತೂತು ಕೊರೆಯುವಂಥವ್ರು ಅಂತ MK ಸ್ಟಾಲಿನ್ ಹೇಳಿದ್ದು. ಎಲ್ಲ ಪೋಸ್ಟರ್ಗಳ ಸಭೆ ನಡೀತಾ ಇದ್ದ ಜಾಗದ ಸುತ್ತು ಕಡೆ ಇದ್ದು ಈ ಮೀಟಿಂಗನ್ನು ಆಡ್ಕೊಂಡು BJP ಅವ್ರದ್ದು ಒಂದಷ್ಟು ಹೇಳಿಕೆಗಳಿದ್ದಾವೆ. ಸುದ್ದಿಗಳು ಜಾಸ್ತಿ ಇರೋದ್ರಿಂದ ಚಿರಾಗ್ ಪಾಸ್ವಾನ್ ಎಲ್ಲ ಮಾತಾಡಿದ್ದಾರೆ, ಕೇಂದ್ರ ಸಚಿವರು. ಅದೆಲ್ಲ ಸುದ್ದಿಗಳು ಬೇಡ. ಈಗ ಹಾಗೆ ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ಡಾಕ್ಟರ್ G. ಪರಮೇಶ್ವರ್ ನಮ್ಮ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಮಾಜಿ ಗೃಹ ಸಚಿವರು ಅದ್ಯಾಕೋ ಇಮೋಷ್ನಲ್ ಆಗಿ ಮಾತಾಡಿದ್ದಾರೆ. 3 ಸಲ ನನಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿತು ಅಂತ. ಮೊದಲನೇ ಸಲ 2013 ನಾನು ಸೋತೆ, ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಇಲ್ಲದೇ ಇದ್ದರೆ ನಾನೇ CM ಆಗಬೇಕಾಗಿತ್ತು ಅಂದರು. 2013ರಲ್ಲಿ ಕೊರಟಗೆರೆಯಲ್ಲಿ ಸೋತುಬಿಟ್ರು. ಅದಾದ ಮೇಲೆ 2018 ಮೈತ್ರಿ ಬಂತು, ಕಾಂಗ್ರೆಸ್ಸು JDS ಮೈತ್ರಿ. ಆವಾಗಲೂ ನಾನು ಮುಖ್ಯಮಂತ್ರಿ ಆಗಬಹುದಾಗಿತ್ತು, ಏನೇನೋ ಆಗಿ ಆವಾಗಲೂ ತಪ್ಪಿತು, ಈಗಲೂ ಆಗಬಹುದಾಗಿತ್ತು, ಈಗಲೂ ತಪ್ಪಿತು ಅಂದರು. ಸ್ವಲ್ಪ ಇಮೋಷ್ನಲ್ ಆಗಿ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವಾಗ ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪೊಲಿಟಿಕ್ಸ್ ಗೊತ್ತಲ್ಲ, ಪೊಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೋ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನನ್ನ ಹೈಕಮಾಂಡ್ನವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡ ಕೆಲಸ ಇದ್ದಾವೆ, ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಕೂಡ ಅವ್ರಿಗೆ ಹೇಳಿದೆ. ತಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಕೂತ್ಕೊಂಡು ಮಾತಾಡಿದ್ದೆವ್ರು, ಅದನ್ನು ಹೇಳಿಬಿಟ್ಟಿದ್ರಂತೆ ಹೈಕಮಾಂಡ್ನವ್ರಿಗೆ, ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕಾಗೋದಿಲ್ಲ ಅಂದರೆ ಹೇಳಿಬಿಡಿ, ಭಾಳ ಕೆಲಸ ಅಂದರೆ ಸಂಸ್ಥೆಯ ಕೆಲಸಗಳಿದ್ದಾವೆ, ನಾನು ಹೋಗಿ ಅದನ್ನು ನೋಡ್ಕೋತೀನಿ ಅಂತಲೂ ಹೇಳಿಬಿಟ್ಟಿದ್ದೆ ನಾನು ಅಂತ ತಮ್ಮ ಆಪ್ತ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತಾಡಿದ್ದು. ಅದು ಹೊರತುಪಡಿಸಿದರೆ ರಾಜ್ಯಸಭೆ ಸುದ್ದಿಗಳು ತುಂಬ ಇದ್ದಾವೆ, ವಿಧಾನ ಪರಿಷತ್ತಿನ ಸುದ್ದಿಗಳಿದ್ದಾವೆ. ವಿಧಾನ ಪರಿಷತ್ತಿಗೆ JDS ಕ್ಯಾಂಡಿಡೇಟ್ ಹಾಕಿದೆ, ಕಾಂಗ್ರೆಸ್ನವರು 5th ಕ್ಯಾಂಡಿಡೇಟ್ ಕಣಕ್ಕಿಳಿಸಿದ್ದಾರೆ. 5 ಓಟ್ಗಳ, 2 ಪಕ್ಷಕ್ಕೂ 5 ಓಟಿನ ಕೊರತೆ ಇದೆ. ಆ ಲೆಕ್ಕಾಚಾರ ಏನು ಅನ್ನೋ ಸುದ್ದಿಗಳೆಲ್ಲ ಸುಮಾರಿದ್ವು. ಬಟ್ ಈಗಲೇ ಹೇಳ್ಬಿಡ್ತೀನಿ, ಮುಂದಿನ 15 ದಿನಗಳ ಕಾಲ ಒಂದಷ್ಟು ನಮ್ಮದು ಕಮರ್ಷಿಯಲ್ ಒತ್ತಡಗಳ ಕಾರಣಕ್ಕಾಗಿ ನ್ಯೂಸನ್ನು ಒಂದು ಸ್ವಲ್ಪ ಕನ್ಸ್ಟ್ರೈನ್ ಮಾಡಿ ಕೊಡಬೇಕಾಗಿದೆ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.